ನಮಸ್ಕಾರ. ಹಿಂದಿ ಟ್ಯುಟೋರಿಯಲ್ಗೆ ಸ್ವಾಗತ. ಈಗ ನಾವು ಅಡಿಯಲ್ಲಿ ಸಾಲದ ಕಾರ್ಯಾಚರಣೆ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಮೊದಲು ಡ್ಯಾಶ್ಬೋರ್ಡ್ಗೆ ಹೋಗಿ ಸಾಲದ ಮೇಲೆ ಕ್ಲಿಕ್ ಮಾಡಿ. ಈ ಸಾಲ ಘಟಕದ ಅಡಿಯಲ್ಲಿ ನಾವು ಸಾಲಗಳ ಎಲ್ಲ ವಿಧಗಳನ್ನು ಪ್ರಕ್ರಿಯೆಗೊಳಿಸಬಹುದು. ಆ ಸಾಲಗಳಲ್ಲಿ ನಾವು ಅಲ್ಪಾವಧಿಯ, ಮಧ್ಯಮಾವಧಿಯ ಮತ್ತು ದೀರ್ಘಾವಧಿಯ ಸಾಲಗಳನ್ನು ಪ್ರಕ್ರಿಯೆಗೊಳಿಸಬಹುದು ಮತ್ತು ಇತರೆ ಸಾಲಗಳ ಅಡಿಯಲ್ಲಿ ನಾವು ಚಿನ್ನದ ಸಾಲಗಳು, ವೈಯಕ್ತಿಕ ಸಾಲಗಳು ಮತ್ತು ಠೇವಣಿಗಳ ಮೇಲಿನ ಸಾಲಗಳು ಇತ್ಯಾದಿಗಳನ್ನು ಪ್ರಕ್ರಿಯೆಗೊಳಿಸಬಹುದು. ಆ ಸಾಲಗಳಿಗೆ ಸಂಭಾಚನೆಯ ಪ್ರಕಾರ ರಬಿ ಮತ್ತು ಖಾರಿಫ್ ಬೆಳೆಗಳಿಗೆ ಹಣಕಾಸಿನ ಪ್ರಮಾಣದ ವಿವರಗಳು ಕಾಣಿಸಿಕೊಳ್ಳುತ್ತವೆ. ಮೊದಲು ಕೆಸಿಸಿ ಸಾಲಗಳ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳೋಣ. ಸಾಲಗಳ ಅಡಿಯಲ್ಲಿ ಮೊದಲಿಗೆ ಭೂಘೋಷಣೆಯ ಮೇಲೆ ಕ್ಲಿಕ್ ಮಾಡಿ. ಸದಸ್ಯರ ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಹಿಂದೆ ನಮೂದಿಸಿದ ಭೂಮಿಯ ವಿವರಗಳು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲ್ಪಡುತ್ತವೆ. ಭಾಗದಲ್ಲಿರುವ ಭೂಘೋಷಣೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಭೂಮಿಯ ವಿವರಗಳನ್ನು ಸೇರಿಸುವ ಪುಟವನ್ನು ತಲುಪುತ್ತೇವೆ. ಕೆಲವು ಕಾರಣಕ್ಕಾಗಿ ಯಾವುದೇ ಭೂಮಿಯ ವಿವರಗಳನ್ನು ಸೇರಿಸಬೇಕಾದರೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಅವುಗಳನ್ನು ಇಲ್ಲಿ ಸೇರಿಸಬಹುದು. ಸದಸ್ಯತ್ವ ಘಟಕದಲ್ಲಿ ಈ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೇವೆ. ಕೆಳಗಿನ ಭೂಘೋಷಣೆಯ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸದಾಗಿ ಸೇರಿಸಲಾದ ಭೂಮಿ ಸೇರಿದಂತೆ ಭೂಮಿಯ ವಿವರಗಳನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಉತ್ಪನ್ನದ ಅಡಿಯಲ್ಲಿ ಸಾಮಾನ್ಯ ಕೆಸಿಸಿ ಆಯ್ಕೆ ಮಾಡಿ, ನಂತರ ಬೆಳೆ ಆಯ್ಕೆ ಮಾಡಿ. ಗ್ರಾಮ ಮತ್ತು ಸರ್ವೆ ಸಂಖ್ಯೆಯನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಈಗ ಭೂಮಿಯ ವಿಸ್ತೀರ್ಣವನ್ನು ಭೂಘೋಷಣೆಯಲ್ಲಿ ನಮೂದಿಸಬೇಕು. ಅದರ ಆಧಾರದ ಮೇಲೆ ಸಾಲವನ್ನು ತೆಗೆದುಕೊಳ್ಳಬೇಕು. ಮೌಲ್ಯವನ್ನು ನಮೂದಿಸಿದ ಘೋಷಿತ ಭೂಮಿಯ ಮೌಲ್ಯವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ. ನೀವು ಎಲ್ಲಾ ಅರ್ಹ ಸದಸ್ಯರ ಕ್ರೆಡಿಟ್ ಮಿತಿ ವಿವರಗಳನ್ನು ವೀಕ್ಷಿಸಲು ಮತ್ತು ಅರ್ಜಿ ಸಲ್ಲಿಸಲು ಬಯಸಿದರೆ ಆಗ ಕ್ರೆಡಿಟ್ ಮಿತಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಮಿತಿಯ ನಿರ್ಧಾರದ ಪ್ರಕಾರ ಮಿತಿಯನ್ನು ಸ್ವಲ್ಪ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ವೈಯಕ್ತಿಕ ಕ್ರೆಡಿಟ್ ಮಿತಿಗಳಿಗಾಗಿ ಎಡಭಾಗದಲ್ಲಿರುವ ವೈಯಕ್ತಿಕ ಕ್ರೆಡಿಟ್ ಮಿತಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಉತ್ಪನ್ನದ ಅಡಿಯಲ್ಲಿ ಸಾಮಾನ್ಯ ಆಯ್ಕೆ ಮಾಡಿ. ಕ್ರೆಡಿಟ್ ಮಿತಿಯನ್ನು ಉತ್ಪಾದಿಸಿ ಕ್ಲಿಕ್ ಮಾಡಿ. ವೀಕ್ಷಿಸು ಕ್ಲಿಕ್ ಮಾಡಿದಾಗ ರಬಿ ಮತ್ತು ಖಾರಿಫ್ ಋತುಗಳು ಎರಡರ ಅಡಿಯಲ್ಲಿ ವಿವಿಧ ಬೆಳೆಗಳಿಗೆ ಅರ್ಹ ಕ್ರೆಡಿಟ್ ಮಿತಿಗಳನ್ನು ಪ್ರದರ್ಶಿಸಲಾಗುತ್ತದೆ. ಸಂರಚನೆಯ ಪ್ರಕಾರ ಕ್ರೆಡಿಟ್ ಮಿತಿಗಳನ್ನು ನಗದು ಮತ್ತು ಘಟಕ ಎರಡೂ ರೂಪಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಸಮಿತಿ ತನ್ನ ನಿರ್ಧಾರದ ಪ್ರಕಾರ ಮಿತಿಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಉಳಿಸಿ ಕ್ಲಿಕ್ ಮಾಡಿದಾಗ ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಕ್ರೆಡಿಟ್ ಮಿತಿಗೆ ಅರ್ಜಿ ಸಲ್ಲಿಸಿದ ನಂತರ ಕ್ರೆಡಿಟ್ ಮಿತಿಯ ಅನುಮೋದನೆ ಅಥವಾ ಮಂಜೂರಾತಿ ಪ್ರಕ್ರಿಯೆಯನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಡ್ರಾವಲ್ ಸ್ಯಾಂಕ್ಷನ್ ಐಕಾನ್ ಕ್ಲಿಕ್ ಮಾಡಿ ಅಥವಾ ಸ್ಕ್ರೀನ್ನ ಎಡಭಾಗದಲ್ಲಿರುವ ಮಂಜೂರಾತಿ ಬೆಳೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಉತ್ಪನ್ನದಲ್ಲಿ ಸಾಮಾನ್ಯ ಕೆಸಿಸಿ ಆಯ್ಕೆ ಮಾಡಿ. ವೀಕ್ಷಿಸು ಕ್ಲಿಕ್ ಮಾಡಿದಾಗ ಕ್ರೆಡಿಟ್ ಮಿತಿಯ ಮಂಜೂರಾತಿಗೆ ಸಿದ್ಧಪಡಿಸಲಾದ ಎಲ್ಲ ಅರ್ಜಿಗಳನ್ನು ಪ್ರದರ್ಶಿಸಲಾಗುತ್ತದೆ. ಎಲ್ಲ ಕ್ರೆಡಿಟ್ ಮಿತಿಗಳನ್ನು ಏಕಕಾಲದಲ್ಲಿ ಮಂಜೂರು ಮಾಡಬೇಕಾದರೆ ಎಲ್ಲವನ್ನೂ ಆಯ್ಕೆ ಮಾಡಿ ಚೆಕ್ಬಾಕ್ಸ್ ಟಿಕ್ ಮಾಡಿ. ಒಬ್ಬ ಸದಸ್ಯರ ಕ್ರೆಡಿಟ್ ಮಿತಿಯನ್ನು ಮಂಜೂರು ಮಾಡಬೇಕಾದರೆ ಅವರ ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ ಮತ್ತು ವೀಕ್ಷಿಸು ಕ್ಲಿಕ್ ಮಾಡಿ. ಮೊದಲೇ ನಮೂದಿಸಿದ ವಿವರಗಳು ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತವೆ. ಉಲ್ಲೇಖ ಸಂಖ್ಯೆಯನ್ನು ನಮೂದಿಸಿ ಯೋಜನೆಯನ್ನು ಆಯ್ಕೆ ಮಾಡಿ. ಅರ್ಹ ಕ್ರೆಡಿಟ್ ಮಿತಿ ಮತ್ತು ಸಮಿತಿ ಶಿಫಾರಸು ಮಾಡಿದ ಕ್ರೆಡಿಟ್ ಮಿತಿಯನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಬ್ಯಾಂಕ್ ತನ್ನ ಶಿಫಾರಸು ಮಾಡಿದ ಮಿತಿಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಖಾರಿಫ್ ಮತ್ತು ರಬಿಗೆ ಪ್ರತ್ಯೇಕವಾಗಿ ಅಥವಾ ಒಟ್ಟಿಗೆ ಕ್ರೆಡಿಟ್ ಮಿತಿಗಳನ್ನು ಮಂಜೂರು ಮಾಡಬಹುದು. ಉಳಿಸಿ ಕ್ಲಿಕ್ ಮಾಡಿದಾಗ ಪಾಪ್ ಅಪ್ ನನಗೆ ನಂತರದ ಸ್ಕ್ರೀನ್ಗೆ ಹೋಗಲು ಆಯ್ಕೆಯನ್ನು ನೀಡುತ್ತದೆ. ಎಂದರೆ ಸಾಲ ವಿತರಣೆ.
ಸಾಲ ವಿತರಣೆ ಐಕಾನ್ ಅಥವಾ ಸ್ಕ್ರೀನ್ನ ಎಡಭಾಗದಲ್ಲಿರುವ ಸಾಲ ವಿತರಣೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಾವು ಅಲ್ಲಿಗೆ ತಲುಪಬಹುದು. ಸಾಲ ವಿತರಣೆ ಪುಟ ತೆರೆಯುತ್ತದೆ. ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಸಾಮಾನ್ಯ ವಿವರಗಳು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲ್ಪಡುತ್ತವೆ. ಉತ್ಪನ್ನದ ಅಡಿಯಲ್ಲಿ ಸಾಮಾನ್ಯ ಆಯ್ಕೆ ಮಾಡಿ, ಖಾತೆ ಸಂಖ್ಯೆ ಆಯ್ಕೆ ಮಾಡಿ. ಚಟುವಟಿಕೆ ಅಡಿಯಲ್ಲಿ ಸಾಲ ವಿತರಣೆ ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತದೆ. ವೋಚರ್ ಪ್ರಕಾರದ ಅಡಿಯಲ್ಲಿ ಸಮಿತಿಯ ನಿರ್ಧಾರದ ಪ್ರಕಾರ ನಗದು ಆಯ್ಕೆಯನ್ನು ಆರಿಸಿ ಮತ್ತು ವಿತರಣಾ ಮೊತ್ತವನ್ನು ನಮೂದಿಸಿ. ವೋಚರ್ ವಿವರಗಳು ಸ್ವಯಂಚಾಲಿತವಾಗಿ ಗೋಚರಿಸುತ್ತವೆ. ಅಗತ್ಯವಿದ್ದರೆ ಅದನ್ನು ತಿದ್ದಬಹುದು. ಉಳಿಸಿ ಕ್ಲಿಕ್ ಮಾಡಿದಾಗ ಹೆಚ್ಚುವರಿ ಮಾಹಿತಿಗಾಗಿ ವಿಂಡೋ ತೆರೆಯುತ್ತದೆ. ಅಗತ್ಯವಿರುವಂತೆ ವಿವರಗಳನ್ನು ಭರ್ತಿ ಮಾಡಿ. ಉಳಿಸಿ ಕ್ಲಿಕ್ ಮಾಡಿದಾಗ ವೋಚರ್ ಅನ್ನು ಪ್ರದರ್ಶಿಸಲಾಗುತ್ತದೆ. ಇದನ್ನು ಮುದ್ರಿಸಿ ಆಯ್ಕೆಯೊಂದಿಗೆ ಮುದ್ರಿಸಬಹುದು. ಈ ವೋಚರ್ FASನಲ್ಲಿ ರವಾನಿಸಲು ಸಿದ್ಧವಾಗಿದೆ. ನಾವು ವರ್ಗಾವಣೆ ಆಯ್ಕೆಯನ್ನು ಆರಿಸಿದರೆ ಬ್ಯಾಚ್ ಸಂಖ್ಯೆಯ ವಿಂಡೋ ತೆರೆಯುತ್ತದೆ. ಬ್ಯಾಚ್ ಸಂಖ್ಯೆಯನ್ನು ರಚಿಸಿ ಆಯ್ಕೆ ಮಾಡಿದಾಗ ಹೊಸ ಬ್ಯಾಚ್ ಸಂಖ್ಯೆ ಜನರೇಟ್ ಆಗುತ್ತದೆ. ಈಗ ಡ್ಯಾಶ್ಬೋರ್ಡ್ನಿಂದ ಸಾಲದ ಸ್ಕ್ರೀನ್ಗೆ ಹೋಗಲು ಸಾಲ ಐಕಾನ್ ಮೇಲೆ ಅಥವಾ ಸ್ಕ್ರೀನ್ನ ಎಡಭಾಗದಲ್ಲಿರುವ ಸಾಲ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ವಿತರಣೆ ಆಯ್ಕೆಯನ್ನು ಆರಿಸಿ. ಉತ್ಪನ್ನದ ಅಡಿಯಲ್ಲಿ ಸಾಮಾನ್ಯ ಆಯ್ಕೆ ಮಾಡಿ. ಇದರ ಕೆಳಗೆ ವಿತರಣಾ ವಿವರಗಳ ಅಡಿಯಲ್ಲಿ ವಿತರಣಾ ಮೊತ್ತವನ್ನು ನಮೂದಿಸಿ. ಲಾಗಿನ್ ದಿನಾಂಕವು ವಿತರಣಾ ದಿನಾಂಕವಾಗಿರುತ್ತದೆ. ವಿತರಣೆಯ ಪ್ರಕಾರ, ವಿತರಣೆಯ ವಿಧಾನ ಮತ್ತು ಅಂತಿಮ ದಿನಾಂಕವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ವೋಚರ್ ಪ್ರಕಾರದಲ್ಲಿ ವರ್ಗಾವಣೆಯನ್ನು ಆಯ್ಕೆ ಮಾಡಿದ ನಂತರ ಬ್ಯಾಚ್ ಐಡಿ ಆಯ್ಕೆ ಮಾಡಿ. ಬ್ಯಾಚ್ ಐಡಿಯನ್ನು ಲಿಂಕ್ ಮಾಡಲಾಗುತ್ತದೆ. ಕೆಳಗೆ ವಿತರಣೆಗೆ ಸಂಬಂಧಿಸಿದ ವಿವರಗಳನ್ನು ನೀವು ನೋಡಬಹುದು. ಉಳಿಸಿ ಬಟನ್ ಕ್ಲಿಕ್ ಮಾಡಿ. ಹೊರತುಪಡಿಸಿ ಇತರೆ ಸಾಲಗಳಿಗೆ ನಾವು ಘಟಕದಲ್ಲಿರುವ ಸಾಲ ಐಕಾನ್ ಕ್ಲಿಕ್ ಮಾಡುತ್ತೇವೆ. ನಂತರ ಸಾಲದ ಅಡಿಯಲ್ಲಿ ಸಾಲದ ಅರ್ಜಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಪ್ರವೇಶ ಸಂಖ್ಯೆಯನ್ನು ನಮೂದಿಸಬೇಕಾದ ಸ್ಕ್ರೀನ್ ತೆರೆಯುತ್ತದೆ. ಸದಸ್ಯರಿಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸಲಾಗುತ್ತದೆ. ಸಾಲದ ಅರ್ಜಿಯ ವಿವರಗಳ ಅಡಿಯಲ್ಲಿ ಸಾಲದ ಪ್ರಕಾರದಲ್ಲಿ ಅವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಥವಾ ಇತರೆಯನ್ನು ಆಯ್ಕೆ ಮಾಡಿ. ಈಗ ಉತ್ಪನ್ನದ ಪ್ರಕಾರದ ಅಡಿಯಲ್ಲಿ ಮಧ್ಯಮಾವಧಿ ಆಯ್ಕೆ ಮಾಡಿ. ಮರುಪಾವತಿಯ ಪ್ರಕಾರದ ಅಡಿಯಲ್ಲಿ ಸಮಾನವಾದ ಅಸಲನ್ನು ಈಗಾಗಲೇ ಪೂರ್ವನಿಯೋಜಿತವಾಗಿ ಹೊಂದಿಸಲಾಗಿದೆ. ಮುಂದೆ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ತೆರೆದುಕೊಳ್ಳಬೇಕೆಂದು ಆಯ್ಕೆ ಮಾಡಿ. ನೀವು ಘಟಕ ವೆಚ್ಚವನ್ನು ನಮೂದಿಸುವ ಪಾಪ್ ಅಪ್ ತೆರೆಯುತ್ತದೆ. ನಂತರ ಘಟಕಗಳ ಸಂಖ್ಯೆ ಮತ್ತು ಉಳಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಬಂಡವಾಳ ಮೊತ್ತವನ್ನು ನಮೂದಿಸಿ. ಲಾಗಿನ್ ದಿನಾಂಕವು ನಿರ್ಣಯ ದಿನಾಂಕವಾಗಿರುತ್ತದೆ. ಲಭ್ಯವಿದ್ದರೆ ಮಂಡಳಿಯ ನಿರ್ಣಯ ಸಂಖ್ಯೆ ಮತ್ತು ಫೈಲ್ ಸಂಖ್ಯೆಯನ್ನು ನಮೂದಿಸಿ. ಕೆಂಪು ನಕ್ಷತ್ರದಿಂದ ಗುರುತಿಸಲಾದ ಕ್ಷೇತ್ರಗಳು ಕಡ್ಡಾಯವಾಗಿರುತ್ತವೆ. ಧಾರಕ ವೆಚ್ಚವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಧಾರಕ ಸಂಖ್ಯೆಗಳನ್ನು ನಮೂದಿಸಿ. ಸಾಲದ ಅರ್ಜಿ ಸಂಖ್ಯೆ ಇದ್ದರೆ ಅದರಲ್ಲಿ ನಮೂದಿಸಿ. ಈಗ ನಾವು ಅಡಮಾನದ ಭೂಮಿಯ ವಿವರಗಳನ್ನು ನಮೂದಿಸಬೇಕು. ಆಯಮಾನದ ಭೂಮಿಯ ವಿವರಗಳನ್ನು ಸೇರಿಸಿ ಕ್ಲಿಕ್ ಮಾಡಿದಾಗ ಹೊಸ ಪುಟ ತೆರೆಯುತ್ತದೆ. ಅದರಲ್ಲಿ ಸರ್ವೆ ಸಂಖ್ಯೆ, ಒಟ್ಟು ಭೂಮಿ ಮತ್ತು ಭೂಮಿಯ ಮೌಲ್ಯವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಅಗತ್ಯವಿದ್ದರೆ ನೀವು ತಿದ್ದು ಕ್ಲಿಕ್ ಮಾಡುವ ಮೂಲಕ ಭೂಮಿಯ ಮೌಲ್ಯವನ್ನು ತಿದ್ದಬಹುದು. ಅಡಮಾನ ಪತ್ರ ಸಂಖ್ಯೆ ಮತ್ತು ಅದರ ದಿನಾಂಕವನ್ನು ನಮೂದಿಸಿ. ಅಡಮಾನ ಭೂಮಿಯ ಎಕರೆ ಮತ್ತು ಡಿಸ್ಮಿಲ್ಗಳ ಪ್ರದೇಶವನ್ನು ಸಹ ನಮೂದಿಸಿ. ಅಡಮಾನ ಭೂಮಿ ಮೌಲ್ಯವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಅಡಮಾನ ಭೂಮಿಯ ವಿವರಗಳನ್ನು ಉಳಿಸಲು ಉಳಿಸಿ ಕ್ಲಿಕ್ ಮಾಡಿ. ಮುಂದಿನ ಬಟನ್ ಕ್ಲಿಕ್ ಮಾಡಿ. ಯಾವುದೇ ಸಹ ಅರ್ಜಿದಾರರು ಇದ್ದರೆ
ಅವರ ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಸಂಬಂಧಿತ ವಿವರಗಳು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲ್ಪಡುತ್ತವೆ. ಮುಂದೆ ಕ್ಲಿಕ್ ಮಾಡಿ. ಗುರುತಿನ ವಿವರಗಳು ಲಭ್ಯವಿಲ್ಲದಿದ್ದರೆ ಅಥವಾ ಮಾರ್ಪಡಿಸಬೇಕಾದರೆ ಸದಸ್ಯತ್ವ ಘಟಕಕ್ಕೆ ಹೋಗಿ ಗುರುತಿನ ವಿವರಗಳನ್ನು ನಮೂದಿಸಿ. ಮುಂದೆ ಕ್ಲಿಕ್ ಮಾಡಿ. ಇತರೆ ಬ್ಯಾಂಕ್ ಹೊಣೆಗಾರಿಕೆ ಪುಟ ತೆರೆಯುತ್ತದೆ. ಇತರೆ ಬ್ಯಾಂಕಿನ ಯಾವುದೇ ಹೊಣೆಗಾರಿಕೆ ಇದ್ದರೆ ಅದನ್ನು ನಮೂದಿಸಿ. ಇಲ್ಲದಿದ್ದರೆ ಮುಕ್ತಾಯ ಕ್ಲಿಕ್ ಮಾಡಿ. ಪಾಪ್ ಅಪ್ನಲ್ಲಿ ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಸರಿ ಕ್ಲಿಕ್ ಮಾಡಿ. ನಿರ್ಬಂಧಗಳು ಇತರೆ ಆಯ್ಕೆ ಮಾಡಿ ಎಂಬ ಪಾಪ್ ಅಪ್ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಸಾಲ ಪಡೆಯುವ ಸದಸ್ಯರ ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ವಿವರಗಳು ಕಾಣಿಸಿಕೊಳ್ಳುತ್ತವೆ. ಉತ್ಪನ್ನ ಪ್ರಕಾರದ ಅಡಿಯಲ್ಲಿ ಮಧ್ಯಮಾವಧಿಯನ್ನು ಆಯ್ಕೆ ಮಾಡಿ. ಅರ್ಜಿ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸಾಲದ ಅರ್ಜಿಯ ವಿವರಗಳನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಇದರಲ್ಲಿ ಅರ್ಜಿ ದಿನಾಂಕ, ಉಲ್ಲೇಖ ಸಂಖ್ಯೆ ಮತ್ತು ಅನ್ವಯಿಕ ಸಾಲದ ಮೊತ್ತವನ್ನು ಸೇರಿಸಲಾಗುತ್ತದೆ. ಸಾಲದ ಸ್ಥಿತಿ ಸಲ್ಲಿಸಲಾಗಿದೆ ಎಂದು ತೋರಿಸುತ್ತದೆ ಮತ್ತು ಅರ್ಜಿ ಸಂಖ್ಯೆಯನ್ನು ಭರ್ತಿ ಮಾಡಿದರೆ ಅದನ್ನು ಸಹ ಪ್ರದರ್ಶಿಸಲಾಗುತ್ತದೆ. ಇಲ್ಲದಿದ್ದರೆ ಆ ಸ್ಥಳವು ಖಾಲಿಯಾಗಿರುತ್ತದೆ. ಉದ್ದೇಶ ಸ್ವಯಂಚಾಲಿತವಾಗಿ ಗೋಚರಿಸುತ್ತದೆ. ಲಾಗಿನ್ ದಿನಾಂಕವು ಮಂಜೂರಾತಿ ದಿನಾಂಕವಾಗಿರುತ್ತದೆ. ಸಾಲದ ಅರ್ಜಿಯನ್ನು ಯಾವ ಯೋಜನೆಯಡಿ ನೀಡಲಾಗಿದೆ ಎಂಬುದನ್ನು ಆಯ್ಕೆ ಮಾಡಿ. ಮರುಪಾವತಿಯ ಪ್ರಕಾರವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಮರುಪಾವತಿಯ ವಿಧಾನದ ಅಡಿಯಲ್ಲಿ ಮಾಸಿಕ ಅಥವಾ ಸ್ಥಳೀಯವಾಗಿ ವ್ಯಾಖ್ಯಾನಿಸಲಾದ ವಿಧಾನವನ್ನು ಆಯ್ಕೆ ಮಾಡಿ. ಮಂಜೂರಾದ ಮೊತ್ತವನ್ನು ನಮೂದಿಸಿ. ಅರ್ಜಿ ಸಲ್ಲಿಸಿದ ಅದೇ ಮೊತ್ತವನ್ನು ಇಲ್ಲಿ ನಮೂದಿಸಿ. ಮುಂಚಿತವಾಗಿ ಹೊಂದಿಸಲಾದ ಬಡ್ಡಿ ನೀತಿಯ ಪ್ರಕಾರ ಬಡ್ಡಿದರ, ದಂಡ ಮತ್ತು ಸುಸ್ತಿ ಬಾಕಿ ಬಡ್ಡಿದರವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಆದಾಯ ಪೂರ್ವ ಅವಧಿಯನ್ನು ನಮೂದಿಸಲು ಇಲ್ಲಿ ಆಯ್ಕೆ ಲಭ್ಯವಿದೆ. ಅಂತಹ ಅವಧಿ ಅಸ್ತಿತ್ವದಲ್ಲಿದ್ದರೆ ಅದನ್ನು ನಮೂದಿಸಿ. ಇದರ ನಂತರ ಮರುಪಾವತಿಯ ಅವಧಿಯನ್ನು ತಿಂಗಳುಗಳಲ್ಲಿ ನಮೂದಿಸಿ. ಮೊದಲ ಕಂತಿನ ಮೊತ್ತ ಮತ್ತು ಅಂತಿಮ ದಿನಾಂಕವನ್ನು ಸ್ವಯಂಚಾಲಿತವಾಗಿ ಪ್ರದರ್ಶಿಸಲಾಗುತ್ತದೆ. ಸಾಲ ಪರಿಶೀಲನೆ ವಿವರಗಳನ್ನು ಭರ್ತಿ ಮಾಡುವುದು ಐಚ್ಛಿಕ. ಅಗತ್ಯವಿದ್ದರೆ ಮೊದಲು ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಿದ ವ್ಯಕ್ತಿಯ ಹೆಸರನ್ನು ನಮೂದಿಸಿ ಮತ್ತು ಡ್ರಾಪ್ ಡೌನ್ ಮೆನುವಿನಿಂದ ಅವರ ಹುದ್ದೆಯನ್ನು ಆಯ್ಕೆ ಮಾಡಿ. ಕ್ಷೇತ್ರ ಭೇಟಿ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಆಯ್ಕೆ ಮಾಡಿ. ನೀವು ಯಾವುದೇ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕಾದರೆ ಆ ಆಯ್ಕೆ ಇಲ್ಲಿ ಲಭ್ಯವಿದೆ. ಉಳಿಸಿ ಕ್ಲಿಕ್ ಮಾಡಿ. ಪಾಪ್ ಅಪ್ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ ಸಾಲ ವಿತರಣೆಯನ್ನು ಆಯ್ಕೆ ಮಾಡಿ. ವಿತರಣೆ ಪ್ರಕ್ರಿಯೆ ಸಾಲಗಳಂತೆಯೇ ಇರುತ್ತದೆ. ಇಲ್ಲಿರುವ ಒಂದೇ ವ್ಯತ್ಯಾಸವೆಂದರೆ ಉತ್ಪನ್ನದ ಅಡಿಯಲ್ಲಿ ಮಧ್ಯಮಾವಧಿಯ ಸಾಲವನ್ನು ಆಯ್ಕೆ ಮಾಡಿ. ವೋಚರ್ ಪ್ರಕಾರದಲ್ಲಿ ನಗದು ಅಥವಾ ವರ್ಗಾವಣೆಯನ್ನು ಆಯ್ಕೆ ಮಾಡಿದ ನಂತರ ಆ ನಂತರದ ಪ್ರಕ್ರಿಯೆಗಳು ಸಾಲಗಳಂತೆಯೇ ಇರುತ್ತವೆ. ದೀರ್ಘಾವಧಿ ಸಾಲದ ಪ್ರಕ್ರಿಯೆಯು ಮಧ್ಯಮಾವಧಿ ಸಾಲದಂತೆಯೇ ಇರುತ್ತದೆ. ಒಂದೇ ವ್ಯತ್ಯಾಸವೆಂದರೆ ಉತ್ಪನ್ನದ ಪ್ರಕಾರದ ಅಡಿಯಲ್ಲಿ ಮಧ್ಯಮಾವಧಿಯ ಬದಲಿಗೆ ದೀರ್ಘಾವಧಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಈಗ ನಾವು ಇತರೆ ಸಾಲಗಳ ಅಡಿಯಲ್ಲಿ ಅವಧಿ ಠೇವಣಿಗಳ ಮೇಲಿನ ಸಾಲ ಮತ್ತು ಚಿನ್ನದ ಸಾಲಗಳ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಇದು ಬಹುತೇಕ ಎಂತೆಯೇ ಇರುತ್ತದೆ. ಒಂದೇ ವ್ಯತ್ಯಾಸವೆಂದರೆ ಸಾಲದ ಅರ್ಜಿಯ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರವೇಶ ಸಂಖ್ಯೆ ನಮೂದಿಸಿ ಮತ್ತು ಸಾಲದ ಪ್ರಕಾರದಲ್ಲಿ ಇತರೆ ಸಾಲಗಳನ್ನು ಆಯ್ಕೆ ಮಾಡಿ. ಮರುಪಾವತಿಯ ಪ್ರಕಾರ ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತದೆ. ಅದು ಸಾಲವಾಗಿದ್ದರೆ ಉದ್ದೇಶದಲ್ಲಿ ಠೇವಣಿ ಆಯ್ಕೆಯನ್ನು ಆರಿಸಿ ಮತ್ತು ಅದು ಚಿನ್ನದ ಸಾಲವಾಗಿದ್ದರೆ ಉದ್ದೇಶದಲ್ಲಿ ಚಿನ್ನವನ್ನು ಆಯ್ಕೆ ಮಾಡಿ. ಚೆಕ್ಬಾಕ್ಸ್ ಕ್ಲಿಕ್ ಮಾಡುವುದರಿಂದ ಸಂಬಂಧಿತ ಮೇಲಾಧಾರವನ್ನು ಆಯ್ಕೆ ಮಾಡುವ ಚೆಕ್ಬಾಕ್ಸ್ ತೆರೆಯುತ್ತದೆ. ಯಾವುದೇ ವಿಧದ ಸಾಲದ ವಿತರಣೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸಾಲದ ಘಟಕದ ಅಡಿಯಲ್ಲಿ ಮರುಪಾವತಿ ರೇಖಾಚಿತ್ರ ಐಆನ್ ಅಥವಾ ಮರುಪಾವತಿ ರೇಖಾಚಿತ್ರ ಸ್ಕ್ರೀನ್ ಅನ್ನು ತಲುಪಲು ಸ್ಕ್ರೀನ್ನ ಎಡಭಾಗದಲ್ಲಿರುವ ಮರುಪಾವತಿ ರೇಖಾಚಿತ್ರ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಸದಸ್ಯರ ಎಲ್ಲಾ ಸಾಮಾನ್ಯ ವಿವರಗಳು ಸ್ವಯಂಚಾಲಿತವಾಗಿ ಗೋಚರಿಸುತ್ತವೆ.
ಉತ್ಪನ್ನ ವಿವರಗಳ ಅಡಿಯಲ್ಲಿ ಸಂಬಂಧಿತ ಉತ್ಪನ್ನವನ್ನು ಆಯ್ಕೆ ಮಾಡಿ. ಸಾಲ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಉದ್ದೇಶ, ವಿತರಿಸಿದ ಮೊತ್ತ ಮತ್ತು ಸಮಿತಿ ಸಾಲ ಸಂಖ್ಯೆ ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತವೆ. ಕೆಂಪು ನಕ್ಷತ್ರ ದಿಂದ ಗುರುತಿಸಲಾದ ಕ್ಷೇತ್ರಗಳು ಕಡ್ಡಾಯವಾಗಿದೆ. ಕೆಳಗೆ ಪೂರ್ಣ ಮರುಪಾವತಿಯ ರೇಖಾಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ. ಇದರಲ್ಲಿ ಅಸಲು, ಸಂಚಿತ ಬಡ್ಡಿ, ಕಂತು ಮೊತ್ತ, ಬಾಕಿ ಮೊತ್ತ, ಅಂತಿಮ ದಿನಾಂಕ ಮತ್ತು ಬಡ್ಡಿದರ ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತವೆ. ಈಗ ಸದಸ್ಯರು ತೆಗೆದುಕೊಂಡ ಸಾಲದ ಮೇಲೆ ಬೇಡಿಕೆ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ. ಇದಕ್ಕಾಗಿ ಬೇಡಿಕೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 2 ಆಯ್ಕೆಗಳೊಂದಿಗೆ ಪಾಪ್ ಅಪ್ ತೆರೆಯುತ್ತದೆ. ವೈಯಕ್ತಿಕ ಬೇಡಿಕೆ ಮತ್ತು ಗುಂಪು ಬೇಡಿಕೆ. ನಾವು ಒಬ್ಬ ಸದಸ್ಯರಿಗೆ ಬೇಡಿಕೆಯನ್ನು ರಚಿಸಲು ಬಯಸಿದರೆ ಆಗ ವೈಯಕ್ತಿಕ ಬೇಡಿಕೆಯ ಮೇಲೆ ಕ್ಲಿಕ್ ಮಾಡಿ. ಗ್ರಾಹಕ ಮಾಹಿತಿಯ ಅಡಿಯಲ್ಲಿ ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ ಅಥವಾ ಸದಸ್ಯರನ್ನು ತಲುಪಲು ಹುಡುಕಿ ಕ್ಲಿಕ್ ಮಾಡಿ ಮತ್ತು ಸದಸ್ಯರ ಸಾಮಾನ್ಯ ವಿವರಗಳು ಸ್ವಯಂಚಾಲಿತವಾಗಿ ಕಾಣಿಸಿಕೊಳ್ಳುತ್ತವೆ. ಬೇಡಿಕೆಯ ದಿನಾಂಕ ವಿವರಗಳಲ್ಲಿ ನೀವು ಇಂದಿನ ಸ್ಥಿತಿಯ ದಿನಾಂಕವನ್ನು ನಮೂದಿಸಬಹುದು. ಕೆಳಗೆ ಬೇಡಿಕೆಯ ವಿವರಗಳ ಅಡಿಯಲ್ಲಿ ಪ್ರತ್ಯೇಕ ಸಾಲುಗಳಲ್ಲಿ ಬೇಡಿಕೆಯನ್ನು ಉತ್ಪಾದಿಸಬೇಕಾದ ಎಲ್ಲ ಸಾಲಗಳನ್ನು ಪ್ರದರ್ಶಿಸಲಾಗುತ್ತದೆ. ಮುದ್ರಣಕ್ಕಾಗಿ 2 ಆಯ್ಕೆಗಳಿವೆ, ಏಕ ಮತ್ತು ಎಲ್ಲ. ಅದರಲ್ಲಿ ನೀವು ಮುದ್ರಿಸಲು ಅಗತ್ಯವಿರುವಂತೆ ಕ್ಲಿಕ್ ಮಾಡಬಹುದು. ಸಾಲದ ವಿವರಗಳ ಅಡಿಯಲ್ಲಿ ಉತ್ಪನ್ನ ವಿವರಗಳು, ಹಳೆಯ ಸಾಲ ಸಂಖ್ಯೆ, ಅಸಲು, ಬಡ್ಡಿ, ದಂಡದ ಬಡ್ಡಿ, ಸುಸ್ತಿ ಬಾಕಿ ಬಡ್ಡಿ, ಇತರೆ ಬಾಕಿಗಳು, ಒಟ್ಟು ಬೇಡಿಕೆ, ಅಂತಿಮ ದಿನಾಂಕ, ಗ್ರೇಸ್ ಅವಧಿಯ ಕೊನೆಯ ದಿನಾಂಕ ಕಾಣಿಸಿಕೊಳ್ಳುತ್ತದೆ. ಮಾನದಂಡಗಳ ಪ್ರಕಾರ ವೀಕ್ಷಿಸು. ಬೇಡಿಕೆ ಮತ್ತು ಸಾಲದ ಲೆಡ್ಜರ್ ಆಯ್ಕೆಗಳನ್ನು ಬಳಸಿಕೊಂಡು ಮಾಹಿತಿಯನ್ನು ವೀಕ್ಷಿಸಬಹುದು. ಸಂದೇಶ ಆಯ್ಕೆಯೊಂದಿಗೆ ಬೇಡಿಕೆಯ ಮಾಹಿತಿಯನ್ನು ಭವಿಷ್ಯದಲ್ಲಿ ಸದಸ್ಯರಿಗೆ ಕಳುಹಿಸಬಹುದು. ಗುಂಪು ಬೇಡಿಕೆಗಾಗಿ ಬೇಡಿಕೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪಾಪ್ ಅಪ್ನಿಂದ ಗುಂಪು ಬೇಡಿಕೆ ಆಯ್ಕೆ ಮಾಡಿ. ಗುಂಪು ಬೇಡಿಕೆಯನ್ನು ಕ್ಲಿಕ್ ಮಾಡಿದಾಗ ಎಲ್ಲ ಸದಸ್ಯರ ಬೇಡಿಕೆಗೆ ಸಂಬಂಧಿಸಿದ ಸಾಲಗಳನ್ನು ಏಕಕಾಲದಲ್ಲಿ ವೀಕ್ಷಿಸಬಹುದು. ಉತ್ಪನ್ನ ಆಯ್ಕೆಯಿಂದ ಸಾಲವನ್ನು ಆಯ್ಕೆ ಮಾಡಿ. ಗ್ರಾಮ ಯೋಜನೆ ಆಯ್ಕೆ ಮಾನದಂಡಗಳು ಮತ್ತು ಬೇಡಿಕೆಯನ್ನು ಲೆಕ್ಕಹಾಕಬೇಕಾದ ದಿನಾಂಕವನ್ನು ಆಯ್ಕೆ ಮಾಡಿ ಮತ್ತು ವೀಕ್ಷಿಸಿ ಕ್ಲಿಕ್ ಮಾಡಿ. ಲೆಕ್ಕಾಚಾರ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಕಾಯಿ. ಯಶಸ್ಸಿನ ಸಂದೇಶ ಅಪ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಸರಿ ಬಟನ್ ಮೇಲೆ ಕ್ಲಿಕ್ ಮಾಡಿಗೆ. ಕೆಳಗಿನ ಸಾಲುಗಳಲ್ಲಿ ಎಲ್ಲ ಸಾಲಗಳನ್ನು ಪ್ರದರ್ಶಿಸಲಾಗುತ್ತದೆ. ಶೋಧಕಗಳ ಆಯ್ಕೆಯನ್ನು ಬಳಸಿಕೊಂಡು ಹುಡುಕಾಟವನ್ನು ಸಹ ಮಾಡಬಹುದು ಮತ್ತು ವರದಿಗಳನ್ನು ಪ್ರತ್ಯೇಕ ಪ್ರೊಫೈಲ್ ವರದಿ ಮತ್ತು ಏಕೀಕೃತ ಪ್ರೊಫೈಲ್ ವರದಿಯ ಆಯ್ಕೆಗಳೊಂದಿಗೆ ವೀಕ್ಷಿಸಬಹುದು ಮತ್ತು ಮುದ್ರಿಸಬಹುದು. ಈಗ ನಾವು ಸಾಲ ನಿರಾಕರಣೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಸಾಲ ನಿರಾಕರಣೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಸಾಲದ ಅರ್ಜಿಗಳು ಇಲ್ಲಿ ಕಾಣಿಸಿಕೊಳ್ಳುತ್ತವೆ. ಎಲ್ಲ ಸಾಲದ ಅರ್ಜಿಗಳನ್ನು ತಿರಸ್ಕರಿಸಬೇಕಾದರೆ ಎಲ್ಲ ಸಾಲದ ಅರ್ಜಿಗಳನ್ನು ಆಯ್ಕೆ ಮಾಡಲು ಎಲ್ಲವನ್ನು ಆಯ್ಕೆ ಮಾಡಿ ಎಂಬ ಚೆಕ್ಬಾಕ್ಸ್ ಅನ್ನು ಟಿಕ್ ಮಾಡಿ. ಒಂದು ಅಥವಾ ಕೆಲವು ಸಾಲದ ಅರ್ಜಿಗಳನ್ನು ತಿರಸ್ಕರಿಸಬೇಕಾದರೆ ಆ ಸಾಲದ ಸಾಲುಗಳಿಗೆ ಸಂಬಂಧಿಸಿದ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ. ಸಾಲ ಘಟಕದಲ್ಲಿ ಸಾಲ ಸಂಗ್ರಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪಾಪ್ ಅಪ್ನಲ್ಲಿ ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ ಮತ್ತು ಸಂಬಂಧಿತ ಸಾಲದ ಅರ್ಜಿಗಳನ್ನು ರದ್ದುಗೊಳಿಸಲಾಗುತ್ತದೆ. ಈಗ ಸಾಲ ಸಂಗ್ರಹ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳೋಣ. ಸಾಲ ಘಟಕದಲ್ಲಿ ಸಾಲ ಸಂಗ್ರಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ. ಸದಸ್ಯರ ವಿವರಗಳು ಕಾಣಿಸಿಕೊಳ್ಳುತ್ತವೆ. ಲಾಗಿನ್ ದಿನಾಂಕವು ವಹಿವಾಟು ದಿನಾಂಕ ಮತ್ತು ನಿಜವಾದ ವಹಿವಾಟು ದಿನಾಂಕವಾಗಿರುತ್ತದೆ. ಉತ್ಪನ್ನವನ್ನು ಆಯ್ಕೆ ಮಾಡಿ. ಸಾಲದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ವೋಚರ್ ಪ್ರಕಾರವನ್ನು ಆಯ್ಕೆ ಮಾಡಿ. ಅದು ನಗದು ಆಗಿದ್ದರೆ ನಗದು ಆಯ್ಕೆ ಮಾಡಿ ಮತ್ತು ವರ್ಗಾವಣೆಯಾಗಿದ್ದರೆ ವರ್ಗಾವಣೆ ಆಯ್ಕೆ ಮಾಡಿ. ವರ್ಗಾವಣೆಯ ಪ್ರಕ್ರಿಯೆಯನ್ನು
ನಾವು ಈಗಾಗಲೇ ಅರ್ಥಮಾಡಿಕೊಂಡಿದ್ದೇವೆ. ಇದೀಗ ನಾವು ನಗದು ಆಯ್ಕೆ ಮಾಡುತ್ತೇವೆ. ಸಮಿತಿ ಯಾವುದೇ ಮ್ಯಾನ್ಯುವಲ್ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ನಮೂದಿಸಿ. ಮೊತ್ತವನ್ನು ನಮೂದಿಸಿ. ಕೆಳಗೆ ಉತ್ಪನ್ನ ಸಂರಚನೆಯ ಪ್ರಕಾರ ಒಟ್ಟು ಸಂಗ್ರಹ ಮೊತ್ತವನ್ನು ಅಸಲು ಬಡ್ಡಿ, ದಂಡ ಬಡ್ಡಿ ಮತ್ತು ಸುಸ್ತಿ ಬಾಕಿ ಬಡ್ಡಿ ಎಂದು ಸ್ವಯಂಚಾಲಿತವಾಗಿ ವಿಂಗಡಿಸಲಾಗುತ್ತದೆ. ಇದನ್ನು ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸಬಹುದು, ಆದರೆ ಮಾರ್ಪಡಿಸಿದ ಮೊತ್ತಗಳ ಮೊತ್ತವು ಒಟ್ಟು ಸಂಗ್ರಹ ಮೊತ್ತಕ್ಕೆ ಸಮರಾಗಿರಬೇಕು. ಕೆಳಗೆ ವಿವರ ಕಾಣಿಸಿಕೊಳ್ಳುತ್ತದೆ. ಅಗತ್ಯವಿದ್ದರೆ ಅದನ್ನು ಮಾರ್ಪಡಿಸಬಹುದು. ಉಳಿಸಿ ಕ್ಲಿಕ್ ಮಾಡಿ. ಪಾಪ್ ಅಪ್ನಲ್ಲಿ ದೃಢೀಕರಣಕ್ಕಾಗಿ ಹೌದು ಕ್ಲಿಕ್ ಮಾಡಿ. ಮುಂದಿನ ಪಾಪ್ ಅಪ್ನಲ್ಲಿ ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಸರಿ ಕ್ಲಿಕ್ ಮಾಡಿದಾಗ ವೋಚರನ್ನು ರಚಿಸಲಾಗುತ್ತದೆ. ಅದನ್ನು ಮುದ್ರಿಸಿ ಕ್ಲಿಕ್ ಮಾಡುವ ಮೂಲಕ ಮುದ್ರಿಸಬಹುದು. ಎಫ್ಟಿಎಸ್ನಲ್ಲಿ ವೋಚರನ್ನು ರವಾನಿಸಿದಾಗ ಸದಸ್ಯರ ಸಾಲವನ್ನು ಸಂಗ್ರಹಿಸಲಾಗುತ್ತದೆ. ಸರಿ ಕ್ಲಿಕ್ ಮಾಡಿದಾಗ ವೋಚರನ್ನು ರಚಿಸಲಾಗುತ್ತದೆ. ಅದನ್ನು ಮುದ್ರಿಸಿ ಕ್ಲಿಕ್ ಮಾಡುವ ಮೂಲಕ ಮುದ್ರಿಸಬಹುದು. ಮೊದಲು ಡಿಫಾಲ್ಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಉತ್ಪನ್ನವನ್ನು ಆಯ್ಕೆ ಮಾಡಿ. ಇದರ ನಂತರ ನಾವು ಬೇಡಿಕೆಯನ್ನು ಪುನರುತ್ಪಾದಿಸಲು ಬಯಸಿದರೆ ಬೇಡಿಕೆಯನ್ನು ಪುನರುತ್ಪಾದಿಸಿ ಚೆಕ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ವೀಕ್ಷಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಕಾಯಿರಿ. ಯಾವುದೇ ಬಟನ್ ಕ್ಲಿಕ್ ಮಾಡಬೇಡಿ. ಯಶಸ್ಸಿನ ಸಂದೇಶ ಅಪ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಸರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗಿನ ಡಿಫಾಲ್ಟ್ ವಿವರಗಳ ಅಡಿಯಲ್ಲಿ ಎಲ್ಲಾ ಸಾಲದ ವಿವರಗಳು, ಅಂದರೆ ಕಾರ್ಯನಿರ್ವಹಿಸದ ಸ್ವತ್ತುಗಳ ವರ್ಗದ ಪ್ರಕಾರ ವಿಭಿನ್ನ ಬಣ್ಣಗಳಲ್ಲಿ ಪ್ರದರ್ಶಿಸಲ್ಪಡುತ್ತವೆ. ಉದಾಹರಣೆಗೆ, ಉತ್ತಮ ಸ್ವತ್ತುಗಳು ಹಸಿರು ಹಿನ್ನೆಲೆಯೊಂದಿಗೆ ಇರುತ್ತವೆ. ಕೆಳಗೆ ಪ್ರತ್ಯೇಕವಾಗಿ ವರ್ಗವಾರು ವಿವರಗಳ ಅಡಿಯಲ್ಲಿ ಒಟ್ಟು ಖಾತೆಗಳ ಸಂಖ್ಯೆ ಮತ್ತು ಒಟ್ಟು ಮೊತ್ತವನ್ನು ಉತ್ತಮ, ಸಬ್ಸ್ಟ್ಯಾಂಡರ್ಡ್, ಡೌಟ್ಫುಲ್ 1 ಮತ್ತು ಡೌಟ್ಫುಲ್ 2 ವರ್ಗಗಳಿಗೆ ನಿರ್ದಿಷ್ಟಪಡಿಸಿದ ಬಣ್ಣದ ವೃತ್ತದ ಅಡಿಯಲ್ಲಿ ಪ್ರದರ್ಶಿಸಲಾಗುತ್ತದೆ. ವರದಿ ಆಯ್ಕೆಯನ್ನು ಕ್ಲಿಕ್ ಮಾಡುವ ಮೂಲಕ ಈ ಪಟ್ಟಿಯನ್ನು ಎಕ್ಸೆಲ್ ಅಥವಾ ನಲ್ಲಿ ಮುದ್ರಿಸಬಹುದು. ಈಗ ನಾವು ಸಾಲದ ವರದಿಗಳನ್ನು ಹೇಗೆ ವೀಕ್ಷಿಸುವುದು ಎಂದು ಅರ್ಥಮಾಡಿಕೊಳ್ಳುತ್ತೇವೆ. ಇದಕ್ಕಾಗಿ ಮೊದಲು ಬಲಭಾಗದಲ್ಲಿರುವ ವರದಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇತರೆ ಮತ್ತು ಎಂಬ 3 ರೀತಿಯ ವರದಿಗಳನ್ನು ವೀಕ್ಷಿಸಬಹುದು. ಉದಾಹರಣೆಗೆ, ಇಲ್ಲಿ ನಾವು ಸಾಲದ ಲೆಡ್ಜರ್ ಅನ್ನು ಆಯ್ಕೆ ಮಾಡುತ್ತೇವೆ. ಇಲ್ಲಿ ನಾವು ಒಬ್ಬ ಸದಸ್ಯರ ಸಾಲವನ್ನು ವೀಕ್ಷಿಸಬಹುದು. ಪ್ರವೇಶ ಸಂಖ್ಯೆಯನ್ನು ನಮೂದಿಸಿ, ಉತ್ಪನ್ನವನ್ನು ಆಯ್ಕೆ ಮಾಡಿ ಮತ್ತು ಸಾಲ ಸಂಖ್ಯೆಯನ್ನು ಆಯ್ಕೆ ಮಾಡಿ. ವೀಕ್ಷಿಸು ಕ್ಲಿಕ್ ಮಾಡಿದಾಗ ವರದಿ ಕಾಣಿಸಿಕೊಳ್ಳುತ್ತದೆ. ಅದನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಮುದ್ರಿಸಬಹುದು. ಆ ಲೆಡ್ಜರ್ ವರದಿಯನ್ನು ಕ್ಲಿಕ್ ಮಾಡುವ ಮೂಲಕ ನಾವು ಎಲ್ಲಾ ಸದಸ್ಯರ ಸಾಲದ ವಿವರಗಳನ್ನು ವೀಕ್ಷಿಸಬಹುದು, ಅಂದರೆ ಪ್ರತಿಯೊಬ್ಬ ಸದಸ್ಯರು ಎಷ್ಟು ಸಾಲ ಪಡೆದಿದ್ದಾರೆ, ಎಷ್ಟು ಠೇವಣಿಸಿದ್ದಾರೆ ಇತ್ಯಾದಿ. ಇದಕ್ಕಾಗಿ ಸದಸ್ಯರ ಪ್ರವೇಶ ಸಂಖ್ಯೆಗಳನ್ನು ನಮೂದಿಸಿ. ನಂತರ ಸಾಲದ ಪ್ರಕಾರ ಮತ್ತು ಉತ್ಪನ್ನವನ್ನು ಆಯ್ಕೆ ಮಾಡಿ. ನಂತರ ದಿನಾಂಕದಿಂದ ಮತ್ತು ಇಲ್ಲಿಯವರೆಗೆ ಆಯ್ಕೆ ಮಾಡಿ. ಯಾವ ವಿವರಗಳನ್ನು ವೀಕ್ಷಿಸಬೇಕು ಎಂಬುದನ್ನು ಆಯ್ಕೆ ಮಾಡಿ. ನಂತರ ವರದಿ ಸ್ವರೂಪವನ್ನು ಆಯ್ಕೆ ಮಾಡಿ ಮತ್ತು ಎಲ್ಲ ಸದಸ್ಯರನ್ನು ವೀಕ್ಷಿಸಿ ಕ್ಲಿಕ್ ಮಾಡಿ. ಪ್ರಕ್ರಿಯೆಯು ರನ್ ಆಗುತ್ತದೆ. ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಬಟನ್ ಕ್ಲಿಕ್ ಮಾಡಬೇಡಿ. ಪಾಪ್ ಅಪ್ನಲ್ಲಿ ಯಶಸ್ಸಿನ ಸಂದೇಶ ಕಾಣಿಸಿಕೊಳ್ಳುತ್ತದೆ. ಸರಿ ಕ್ಲಿಕ್ ಮಾಡಿ. ಎಲ್ಲ ಸದಸ್ಯರ ವಿವರಗಳು ಕಾಣಿಸಿಕೊಳ್ಳುತ್ತವೆ. ಅದನ್ನು ಮುದ್ರಿಸಬಹುದು. ಹೀಗೆ ಸಾಲ ಘಟಕದ ಅಡಿಯಲ್ಲಿನ ಎಲ್ಲಾ ಪ್ರಕ್ರಿಯೆಗಳನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ. ತುಂಬ ಧನ್ಯವಾದಗಳು.